ಕುಂತ್ರೆ ನಿಂತ್ರೆ ಅವಳದೇ ಧ್ಯಾನ, ಜೀವಕ್ಕೆಲ್ರಿ ಸಮಾಧಾನ, ಅವಳಿಗೆ ಎಷ್ಟು ಬಿಗುಮಾನ. ಇದ್ಯಾವ್ದಿದು? ನಮ್ಮೂರ್ ಹೊಸ್ದಾಗ್ ಬಂದಿರೋ ಸ್ಟ್ಯಾಂಪ್ ಇಲ್ದಿರೋ ಪೋಸ್ಟ್. ಲೀಲು ಅಣ್ಣ, ನೀನಿನ್ನು ಪೇಟೆಗೆ ಹೋಗ್ಲಿಲ್ವಾ? ಅಲ್ಲಮ್ಮ, ನೀನೇನೋ ಬೆಳಗ್ಗೆ ತಿಂಡಿ ಮಾಡಿಟ್ಬಿಟ್ಟು ಹೋದೆ. ನಾ ತಿಂದೆ ಅದ್ ಹಾಕ್ ಪೇಟೆಗೆ ಹೋಗ್ಲಿ. ಸರಿ, ನೀನ್ ತಿಂಡಿ ತಿನ್ಕೊಂಡು ಪೇಟೆಗೆ ಹೋಗು, ನಾನ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಆಯ್ತಮ್ಮ, ಆಯ್ತು. ಹಲೋ ಜೆಂಟಲ್ಮನ್, ಎಕ್ಸ್ಕ್ಯೂಸ್ ಮೀ, ಈ ವ್ಯಕ್ತಿ ಮನೆ ಏನೋ ಗೊತ್ತಾ ನಿಮ್ಗೆ? ನಮ್ ಸುಬ್ಬು. ಸುಬ್ಬು? ಸುಬ್ಬುನ ಇವನ ಹೆಸರು? ಹೌದು. ಇವನ್ ಮನೆ ಎಲ್ಲಿದೆ? ಇವನ್ಗೆಲ್ಲ ಐತೆ ಮನೆ ಮಠ. ಮತ್ತೆ ಇವ್ರ ಅಪ್ಪ ಇದ್ ಬದ್ದ ಆಸ್ತಿನೆಲ್ಲ ಸುಳ್ಳರ್ಗೋಸ್ಕರ ಕಳ್ಕಂಡ. ಇನ್ ಇವನು ಊರೂರು ಅಲಿತಾ ಪತ್ರೋಳಿ ತರ ತಿರುಗ್ತಾವನೆ. ಅದ್ ಸರಿ, ನೀವು? ನಾನು ಅವರ ಅಪ್ಪ. ಅಪ್ಪ? ಅವ್ರ ಅಪ್ಪನಿಗೆ ನಮ್ಮ ಅಪ್ಪ ತುಂಬಾ ಬೇಕಾದವ್ರು. ಹಂಗ ಮಗನ್ನ ಕರ್ಕೊಂಡ್ಬಂದು ಒಂದು ಒಳ್ಳೆ ಊಟ ಹಾಕು ಅಂದ್ರು. ಅದಕ್ಕೆ ಈ ನನ್ನ ಮಗನ್ನ ಹುಡ್ಕೊಂಡ್ ಬಂದಿದ್ದೀನಿ. ಮುತ್ಕಿ ಅಳು, ಚಂದ್ರಗಳು, ಈ ನಿನ್ನ ಮಗನ ಪರಿಸ್ಥಿತಿನ ನೆನ್ಸ್ಕೊಂಡಳು. 18 ವರ್ಷಗಳಿಂದ ನಾವು ಊರೊಳಗೆ ಹೋಗಂಗಿಲ್ಲ, ಯಾರ ಜೊತೆನೂ ಬೆರೆಯಂಗಿಲ್ಲ, ನನ್ನ ಮಗನು ನಮಗ್ ಮರ್ಯಾದೆ ಕೊಡ್ತಾ ಇಲ್ಲ. ಆ ಊರಿಗಿಂತ ಈ ಊರಿಗೆ ಏನ್ ದೊಡ್ಡದಲ್ಲ. ಯಾಕೆ ಹೇಳ್ತಾ ಇದ್ಯಾ? ಇದೆಲ್ಲ ನಿಂದ ಪ್ರಸಾದ ಕಡೆ. ಇದಕ್ಕೆಲ್ಲ ಕಾರಣ ನೀನೆ. ಹೇಳ್ತಾ ಬರೋ ಇಲ್ಲಿ, ಅಕ್ಕ ಬರೋ. ನೋಡೋ, ಮುಂದೆ ನಡೆಯೋ ಸುಗ್ಗಿ ಉತ್ಸವಕ್ಕೆ ಮಾರಿಗುಡಿ ಪೈಲ್ವಾನನ್ನ ಕರೆಸು. ಈ ಊರ್ನವ್ರು ಯಾರು ಅವನ ಮೇಲೆ ಗೆಲ್ಬಾರ್ದು. ಆ ಅವಮಾನ ತಡೆಯಲಾರ್ದೆ ಗೌಡ ತಲೆ ತಗ್ಗಿಸ್ಬೇಕು. ನನ್ನ ಮೈ ಮೇಲೆ ಬಿದ್ದಿರೋ ಪರೆ ಅವನ್ ಮನ್ಸ್ ಮೇಲೆ ಬಿಡ್ಬೇಕು. ಸುಮ್ನಿರ್ರಿ. ಏನ್ರಿ ನಾನೇನ್ ಮಾಡ್ತಾ ಇದ್ದೀನಿ? ಅದು ಸೊಂಟ, ಇದು ಕೈ. ಅಯ್ಯಯ್ಯೋ, ಇದೇನಿದು? ತಟ್ಟೆಗೆ ಅನ್ನ ಹಾಕು ಅಂತಂದ್ರೆ ನಿನ್ನ ಅತ್ತಿಗೆ ತಲೆ ಮೇಲೆ. ನಾನ್ ಬಡ್ಸೋಗ್ ನೀವ್ ತಾನೆ? ನಾನೇನು ನೋಡಿ ಅತ್ತಿಗೆ, ಸೌಟ್ ಯಾರ ಕೈಲಿದೆ? ನಾನ್ ಮಗು ತರ ಕೂತಿದ್ದೀನಿ. ಯಾರು? ನೀನಾ? ಮುಖ ನೋಡು. ಸದ್ಯ ಸಾಂಬಾರಿಗೆ ಸೌಟ್ ಹಾಕ್ಲಿಲ್ಲ, ಕುದಿತಾ ಇತ್ತು. ಇವರು ನಮ್ಮ ಊರಿಗೆ ಬಂದಿರೋ ಹೊಸ ಟೀಚರ್. ನಮಸ್ಕಾರ. ಚಿಕ್ಕಣ್ಣ, ಅಣ್ಣ ಕೂತ್ಕೊಳ್ರಿ, ಊಟ ಮಾಡ್ಬಿಟ್ಟು ಹೋಗಿ. ಅಯ್ಯಯ್ಯೋ, ಅಣ್ಣ ಕರಿತಾ ಇರ್ಬೇಕಾದ್ರೆ ಊಟ ಮಾಡೋದ? ಊಟ ಕೂತಾಗ ದೇವ್ರೇ ಕರೆದ್ರು ಎದ್ದು ಹೋಗ್ಬಾರ್ದು ಅಂತಾರೆ. ಅಣ್ಣ, ಇವರು ನಮ್ಮ ಊರಿಗೆ ಬಂದಿರೋ ಹೊಸ ಟೀಚರು. ನಾವು ಕಾಯ್ ತುಂಬಿರೋ ಮನೆ ಇದೆಯಲ್ಲ, ಅಲ್ಲಿ ಟೀಚರ್ ಇರೋಕ್ ವ್ಯವಸ್ಥೆ ಮಾಡು. ಚಿಕ್ಕವ್ರು ಊಟ ಮಾಡ್ಬಿಟ್ರಾ? ಅವ್ರು ಆಮೇಲೆ ಮಾಡ್ತೀನಿ ಅಂತ ಎದ್ದು ಹೋದ್ರು. ಮತ್ತೆ ನೀನ್ ಮಾಡ್ತಿದೀಯಾ? ನನಗ್ ಹಸಿತಾ ಇತ್ತು. ಇಬ್ರಿಗೂ ಬೇರೆ ಬೇರೆ ಹೊಟ್ಟೆ ತಾನೆ. ಗಂಡ ಊಟ ಮಾಡಿದ್ಮೇಲೆ ತಾನೇ. ಅದೆಲ್ಲ ಆಗಿನ ಕಾಲದಲ್ಲಿ, ಈಗಲ್ಲ. ಹೊಟ್ಟೆ ಹಸಿದ್ರೆ ಊಟ ಮಾಡ್ಬಿಡ್ಬೇಕು. ಬನ್ನಿ, ನೀವು ಕೂತ್ಕೊಳ್ಳಿ. ನಂದು ನನ್ ಗಂಡಂದು ಒಂದೇ ಹೊಟ್ಟೆ, ಬೇರೆ ಬೇರೆ ಅಲ್ಲ.
ಅಯ್ಯಯ್ಯಪ್ಪ ಅಯ್ಯಯ್ಯೋ ಅಯ್ಯಯ್ಯಪ್ಪ ನಿಲ್ಸಮ್ಮ, ಯಾಕಮ್ಮ ಬಡ್ಕೋತೀಯ? ನಾನು ಹಿಂಗೇನು ಮಾಡ್ಲೇ ಇಲ್ವಲ್ಲ. ಈ ತರ ನೋಡ್ತಾ ಇರೋದೇ ನಂಗೆ ಅನುಮಾನ. ನಿಮ್ಮಂಥವ್ರು ನಂಬಲೇಬಾರ್ದು. ನನ್ ಶೀಲಾನ ಕಿತ್ಕೊಂಡ್ ಹೋಗ್ಬಿಡ್ತೀರಾ. ಏನು ಶೀಲಾನ? ಅದನ್ನೇ ನೀನ್ ವ್ಯಾನಿಟಿ ಬ್ಯಾಗ್ ಇಟ್ಟಿದ್ಯಾ ಕಿತ್ಕೊಂಡು ಹೋಗಕ್ಕೆ? ಏ ಸುಮ್ಕಿರಪ್ಪ. ಮುಟ್ಬಿಟ್ಲು. ಯಾವ ಹುಡುಗರ್ನ ನೋಡಿದ್ರು ನನ್ ಶೀಲದ ಮೇಲೇನೆ ಕಣ್ಣು. ಏ, ಅಯ್ಯೋ ನೋಡ್ದಾ? ನಾ ಹೇಳಿಲ್ವಾ? ತಂಗಿ ತಂಗಿ ಅಣ್ಣ ಏನ ಇದು ರಸ್ತೆಯಲ್ಲಿ ಛೆ ನೋಡಮ್ಮ, ನಾನು ಹೇಳಿದ್ನಲ್ಲ 3 ವರ್ಷದ ನನ್ ತಂಗಿ ಕಳೆದು ಹೋದ್ಲು ಅಂತ. ಅವಳೆ ಕಣಮ್ಮ ಇವಳು. ನಿಮ್ಮ ಅಕ್ಕ ಸುಬ್ಬ. ಅಯ್ಯೋ ಸುಬ್ಬ ಅಲ್ಲ, ಸುಬ್ಲಕ್ಷ್ಮಿ. ಸುಬ್ಲಕ್ಷ್ಮಿ ಮುಟ್ಬೇಡ ನನ್ನ. ನಾನ್ ನಿಮ್ಮ ಅಣ್ಣ ಕಣಮ್ಮ. ಇದ್ಯಾವ್ದಪ್ಪ ಹೊಸ ಸಂಬಂಧ? ಯಾವ್ದಾದ್ರೆ ಆಗ್ಲಿ, ನನಗೇನು? ತಾನಾಗೆ ಬಂದಿರೋದ ನಾನು ಯಾಕೆ ಬಿಡ್ಲಿ? ನಿನ್ನ ಮಣ್ಣ ತಾನೆ? ದೇವರಾಣಿಗಳು ನಾನ್ ನಿಮ್ಮ ಅಣ್ಣ ಮುದ್ದಣ್ಣ ಕಣಮ್ಮ. ಮತ್ಯಾಕ್ ನನ್ನ ಇಷ್ಟ ವರ್ಷ ಹುಡುಕ್ಲಿಲ್ಲ ನೀನು? ನೋಡಮ್ಮ, ಚಿಕ್ಕ ವಯಸ್ಸಿನಲ್ಲಿ ನೀ ತಪ್ಪಿಸ್ಕೊಂಡ್ಬಿಟ್ಟೆ. ನಿನ್ನ ಹುಡುಕಬಾರ್ ಜಾಗದಲ್ಲೆಲ್ಲಾ ಹುಡುಕಿದೆ. ದೇವ್ರ ದೊಡ್ಡವನು, ಕೊನೆಗೂ ಸಿಕ್ಬಿಟ್ಟಿಯಲ್ಲಮ್ಮ. ಬಾಮ್ಮ ಮನೆಗೆ ಹೋಗೋಣ, ಬಾಮ್ಮ. ಮಿಸ್ಟರ್ ಮುದ್ದಣ್ಣ, ಏನಪ್ಪ? ನಂಗೊಂದು ಸ್ಮಾಲ್ ಡೌಟ್. ಏನದು? ಈ ಫೋಟೋದಲ್ಲಿರೋ ವ್ಯಕ್ತಿನು ನಿಮ್ ತಂಗಿನು ಹೆಚ್ಚು ಕಡಿಮೆ ಒಂದೇ ತರ ಇಲ್ಲ? 15 ವರ್ಷದ ಮೇಲೆ ನನ್ ತಂಗಿ ಸಿಕ್ಕಿದಾಳೆ. ಇವ್ನ್ ಫೋಟೋ ಅಂತೆ ಫೋಟೋ. ನಿನ್ ಫೋಟೋ ತಗೊಂಡು ಉಪ್ಪಿನಕಾಯಿ ಹಾಕು, ಬಾಮ್ಮ. ಬಾಮ್ಮ ಬಾ. ಸುಬ್ಬ, ಕಿತ್ತೋಗಿರೋ ಡಬ್ಬ ಸಿಗು, ನಿಂಗ್ ಮಾಡ್ತೀನಿ ಹೋಳಿ ಹಬ್ಬ. ವಾವ್, ಸುಮ್ಮನೆ ಕೆಳಗ್ ಬಿದ್ದವನು ನಮ್ಮವನು. ಯಾರಾದ್ರೇನು? ಈ ಊರಲ್ಲಿ ಗಂಡಸ್ ಯಾರು ಇಲ್ವಲ್ರು? ನಿಮ್ಗೆಲ್ಲ ಮೀಸೆ ಬೇರೆ ಕೇಳು. ಹೋಗಿ ಪೊಲೀಸ್ಕೊಳ್ಳಿ. ಬೇರೆಯವ್ರು ಯಾಕೆ ಹಾಡ್ಬೇಕು ಚಿಕ್ಕಣ್ಣ? ಯಾರು ಮರೆಯೋಕಾಗದೆ ಇರುವಂತ ಹಾಡು ಹಾಡಿ. ಲಕ್ಷ್ಮಿ, ಅಂಗವಸ್ತ್ರ ತಗೊಂಬ. ಆ ಕೊಬ್ಬರಿ ಮಂಜ ಬರ್ತಾನೆ, ಕಾಯಿ ಭತ್ತ ತುಂಬಿಸ್ಕೊಂಡು ಹೋಗಿ.
ಆ ಟೀಚರ್ ಮನೆಗೆ ಹೋಗಿ ಮೂಟೆಗಳು ಎಷ್ಟಿದೆ ಅಂತ ಎಣಿಸ್ಕೊಂಡ್ ಬಂದ್ಬಿಡು. ಅರೆ ಯಾವಾಗ ಬಂದೆ ನೀನು? ಇಲ್ಲೇನ್ ಮಾಡ್ತಾ ಇದೀಯಾ? ಏನು ನಾನೊಬ್ಳು ಎದುರಿಗೆ ಬರ್ತಾ ಇದ್ದೀನಿ ಅಂತಾನು ನೋಡ್ದೆ? ನನ್ ಕೈಯಲ್ಲಿರೋ ಕಾಫಿನ ಚೆಲ್ಬಿಟ್ಟು ನಿಮ್ ಅಣ್ಣನ ಎದುರಿಗೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೋತಿರಲ್ಲ, ನೀವೇನು ಅವ್ರಿಗೆ ತಮ್ಮನ ಕೆಲ್ಸೋನ? ನನಗೆ ಅಣ್ಣನೂ ತಂದೆನೂ ಅವರೇ ಆಗಿರೋವಾಗ ನಾನ್ಯಾಕೆ ಅವ್ರಿಗೆ ತಮ್ಮನೂ ಕೆಲ್ಸದವನು ಆಗಿರಬಾರ್ದು? ತಿನ್ಗೋಲಿ ಮಾಡೋಳ್ ಕೂಡ ತನ್ ಗಂಡ ಒಬ್ರು ಮುಂದೆ ತಲೆ ತಗ್ಸ್ಕೊಂಡು ನಿಂತ್ಕೊಳ್ಳೋದು ನೋಡಕ್ ಇಷ್ಟ ಪಡೋದಿಲ್ಲ. ನಾನು ಕೋಟ್ಯಾಧೀಶ್ವರನ್ ಒಬ್ಳೆ ಮಗಳು. ನನ್ ಗಂಡ ತಲೆ ತಗ್ಸ್ಕೊಂಡು ನಿಂತ್ಕೊಳ್ಳೋದನ್ನ ನಾ ಹೇಗ್ ಸಹಿಸ್ಕೊಳ್ಳಿ? ಸಹಿಸ್ಕೋಬೇಡ. ಹಾ, ತಲೆ ಕೆದರ್ಕೋ, ಮುಖ ಪರ್ಚ್ಕೋ, ಬಟ್ಟೆ ಹರ್ಕೋ, ಹೀಗೆ ಅಂತ ನಗ್ತಾ ಇರ್ರಿ. ನಾನ್ ಸೀರಿಯಸ್ ಆಗಿ ಮಾತಾಡ್ತಾ ಇದೀನಿ, ನೀವ್ ತಮಾಷೆ ಮಾಡ್ತಾ ಇದೀರಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ತಮಾಷೆ ಮಾಡ್ತಾ ಇಲ್ಲ. ನೀವ್ ಅಷ್ಟೊಂದು ಹೆದರ್ಕೊಳಕ್ಕೆ ನಿಮ್ ಅಣ್ಣ ನೆಲ್ಸನ್ ಮಂಡೇಲನ ಜಾನ್ ಕೆನೆಡಿನ? ಎರಡೂ ಅಲ್ಲ. ಪ್ರತಿದಿನ ನನ್ ಮುಖ ನೋಡ್ಕೊಳ್ಳೋ ಕನ್ನಡಿ. ಸ್ವಲ್ಪ ಹೊತ್ತಿರಿ, ನಾನು ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಎಲ್ಲಿಗೆ? ನನ್ ಫ್ರೆಂಡು ನಮ್ಮಿಬ್ರು ಊಟಕ್ಕೆ ಕರೆದಿದ್ದಾಳೆ, ಹೋಗ್ಬಿಟ್ ಬರೋಣ. ಸ್ವಲ್ಪ ಮೊದ್ಲೇ ಹೇಳ್ಬಾರ್ದಾಗಿತ್ತಾ? ಏಕೆ? ನಮ್ಮ ಅಣ್ಣನ ಒಂದ್ ಮಾತು ಕೇಳ್ಬಿಡ್ತಿದ್ದೆ. ಇದನ್ನು ನಿಮ್ ಅಣ್ಣನ್ ಕೇಳ್ಬೇಕಾ? ಹೌದು ದೀಪು, ನಮ್ಗೆಲ್ಲ ನಮ್ಮ ಅಣ್ಣನೇ. ಅವ್ರನ್ನ ಬಿಟ್ರೆ ಈ ಜಗತ್ತೇ ನಮಗ್ ಗೊತ್ತಿಲ್ಲ. ನಮ್ಮ ಕೊಟ್ಟಿಗೆಲಿರುವ ಕರುನ್ ಬಿಚ್ಚಿಬಿಟ್ರು ಅದು ಹಸು ಹತ್ರ ಹೋಗಿ ಹಾಲು ಕುಡಿಯೋದಿಲ್ಲ, ನೇರವಾಗಿ ನಮ್ಮ ಅಣ್ಣನ ಹತ್ರ ಬರುತ್ತೆ. ಅವ್ರು ಹೇಳಿದ್ರೇನೆ ಕುಡಿಯೋದು. ನಾಳೆ ನನ್ ಮಕ್ಕಳು ಹೇರ್ಬೇಕಾದ್ರೂ ನಿಮ್ ಅಣ್ಣನ್ ಕೇಳ್ಬೇಕಾ? ಮತ್ತೆ ಛೇ, ನನ್ ಕರ್ಮ. ದೀಪು, ಬೆನ್ನುಜ್ಜಿಗ್ ಬರ್ಲಾ? ನಿಮ್ ಅಣ್ಣನ್ ಹೋಗ್ ಕೇಳ್ರಿ. ನಮ್ಮಪ್ಪ ಸರಿಯಾಗಿದ್ದಿದ್ರೆ ನಾನು ಈ ಸಿಂಹಾದ್ರಿಗೆ ಸಿಂಹ ಆಗಿರ್ತಿದ್ದೆ. ಪೂರಾ ಶೋಕಿ ಮಾಡ್ಬಿಟ್ಟು ನನ್ನನ್ನು ಬೀದಿ ಪಾಲ್ ಮಾಡಿ ಹೋಗ್ಬಿಟ್ಟ. ಅಲ್ಲ, ಅದೇ ಒಬ್ಬ ನಾನು ಆಗಿದ್ರು ಯಾವ ನನ್ನ ಮಗನು ನನಗೆ ಮರ್ಯಾದನೆ ಕೊಡ್ತಾ ಇಲ್ವಲ್ಲ. ಗೌಡ್ರು ನೀವು ಕೊಡ್ತೀರಾ? ಯಾಕ ಕೊಡ್ಲಿ? ಬೇರೆ ಕೆಲಸ ಇಲ್ವ ನನಗೆ? ನನ್ನ ಮಕ್ಳ ನಿಮಗ್ ಕೆಲಸ ಇಲ್ಲ, ಹೋಗ್ತಾ ಬರ್ತಾ ಮರುವಾದಿ ಕೊಡ್ತಾ ಇರ್ತೀರಾ. ನನ್ನ ಎದುರಿಗೆ ಅವ್ರು ಏನಾದ್ರು ಬಂದ್ರೆ ಹಂಗೆ ಮೈಯಿಂದ ನೀರು ಇಳಿದೋಗ್ತದೆ. ಅಷ್ಟೊಂದ್ ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಮರ್ಯಾದೆ ಕೊಡಕ್ಕಿಲ್ಲ ಅಂದ್ರಿ, ಮತ್ತೆ ಕೈ ಮುಗಿದ್ರಿ? ನಾನೆಲ್ಲೋ ಮುಗ್ದೆ, ಅವ್ರು ಬರ್ತಿದ್ದಂಗೆ ನನಗೆ ಗೊತ್ತಿಲ್ದೆ ಅವಷ್ಟೇ ಕೈ ಜೋಡಿಸ್ಕೊಂಡ್ಬಿಟ್ಟು. ಎಲ್ಲ ಇವನ ಟೀಚರ್, ಟೀಚರ್, ಹುಡುಗ ಪಾಠ ಚೆನ್ನಾಗಿ ಓದ್ಕೋತಿದ್ದಾನೆ. ಹೆಣ್ಣು ಹೆಣ್ಣಾಗಿದ್ರೆ ಚೆನ್ನ. ಅದು ನೀವು ವಿದ್ಯೆ ಹೇಳ್ಕೊಳಕ್ ಬಂದಿರೋ ಹೆಣ್ಣು. ಹೆಣ್ತನಕ್ಕೆ ಆ ಜಾಗಕ್ಕೆ ಕಳಂಕ ತರೋ ಕೆಲಸ ಮಾಡಬೇಡಿ. ಕಾಯಿ ಕಿತ್ತ ತಕ್ಷಣ ತಗೊಂಡೋಗಿ ಮಂಡಿಗೆ ಹಾಕ್ಬಿಡ್ತೀರಾ? ಮೊದ್ಲು ನಮ್ಮ ಹತ್ರ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡ್ಬೇಕು. ಸರಿ. ಆಮೇಲೆ ಊರ್ನಲ್ಲಿ ಯಾರು ತೊಂದ್ರೆಲಿ ಇರ್ತಾರೋ ಅವ್ರಿಗೆ ಕೊಡ್ಬೇಕು. ಸರಿ. ಉಳಿದ್ರೆ ಮಂಡಿಗೆ ಹಾಕಿಸ್ಬೇಕು. ಆಯ್ತು. ನಮಸ್ಕಾರ ಬಾಬಾ. ಚೆನ್ನಾಗಿದ್ಯಾ? ಬಾಬಾ, ಇವನ್ ಮನೆಗೆ ಒಂದಿಷ್ಟು ಕಾಯಿ ಕಳಿಸ್ಕೊಡಿ. ಆಯ್ತು. ಬಾಬಾ, ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ಬೇಕು. ಅದೇ ನಮ್ಮೂರು ಹುಡುಗರಿಗೆ ಪಾಠ ಹೇಳಕ್ ಬಂದಿಲ್ವ ಟೀಚರ್ ಅಲ್ವಾ, ಅವ್ರಿಗೆ ಚಿಕ್ಕ ಹುಡುಗ್ರೆ ಪಾಠ ಹೇಳ್ಕೊಡ್ತಾವ್ರೆ. ಅರ್ಥ ಆಗ್ತಿಲ್ವಾ? ನೀವು ಓದ್ಕೊಂಡಿಲ್ಲ, ನಿಮಗೆ ಗೊತ್ತಾಗ್ತಿಲ್ಲ. ಟೀಚರ್ ನಮ್ಮನ್ನು ಮಾಡಿಕೊಂಡವ್ರೆ. ನಮ್ ಭಾವ ಏನೋ ಬೈತಿದ್ದಾರೆ ಅಂತ ಗೊತ್ತು, ಏನು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಕಿವಿ ಕೇಳ್ತಾ ಇಲ್ಲ. ನನ್ನ ಸ್ಪೀಕರ್ ಡ್ಯಾಮೇಜ್ ಆಗೋಯ್ತಲ್ಲಪ್ಪ.